ಅಧಿಕಾರ ಪರಿಗ್ರಹ ಪದ್ಧತಿಯ 3ನೇ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 143ನೇ ಶ್ಲೋಕದಲ್ಲಿ, ಪಾದುಕೆಯನ್ನ ಸಿಂಹಾಸನದಲ್ಲಿರಿಸಿ ಭರತ ಸಕಲ ಭೂಮಂಡಲವನ್ನು ಆಳಿದನು ಅಂತಾರೆ ದೇಶಿಕರು. ಶ್ಲೋಕ ನೋಡೋಣ. ಸಾಮ್ರಾಜ್ಯ ಸಂಪದಿವದಾಸ ಜನೋಚಿತಾತ್ವಂ ರಾಮೇಣ ಸತ್ಯವಚಸ ಭರತಾಯ ದತ್ತ ಸತ್ವಾಂ ನಿವೇಶ್ಯ ಚರಣಾವನಿ ಭದ್ರಪೀಠೆ ಪೃಥಿವೀಂ ಬುಭೋಜ ಬುಭುಜೆ ಚ ಯಶೋ ವಿಭೂತಿಂ. ಚರಣಾವನಿ ಪಾದವನ್ನ ಕಾಪಾಡುವ ಪಾದುಕೆಯೇ, ತ್ವಂ ನೀನು, ದಾಸಜನೋಚಿತ ಸೇವಕರಿಗೆ ತಕ್ಕುದಾದ, ಸಾಮ್ರಾಜ್ಯ ಸಂಪದಿವ ಚಕ್ರವರ್ತಿ ಪಟ್ಟದಂತೆ, ಸತ್ಯವಚಸ ಸತ್ಯವಾದ ಮಾತುಗಳನ್ನುಳ್ಳ, ರಾಮೇಣ ಶ್ರೀರಾಮನಿಂದ, ಭರತಾಯ ಭರತನಿಗೆ, ದತ್ತ ಕೊಡಲ್ಪಟ್ಟೆಯೋ, ಸಹ ಆ ಭರತನು, ತ್ವಾಂ ನಿನ್ನನ್ನು, ಭದ್ರಪೀಠೆ ಸಿಂಹಾಸನದಲ್ಲಿ, ನಿವೇಶ್ಯ ಕುಳ್ಳಿರಿಸಿ, ಪೃಥಿವೀಂ ಭೂಮಿಯನ್ನ, ಬುಭೋಜ ಕಾಪಾಡಿದನು, ಯಶೋ ವಿಭೂತಿಂ ಚ ಕೀರ್ತಿ ಎಂಬ ಸಂಪತ್ತನ್ನು, ಬುಭುಜೆ ಅನುಭವಿಸಿದನು. ಪಾದುಕೆಯು ಸೇವಕ ವರ್ಗದವರಿಗೆ ತಕ್ಕ ಪ್ರಭುವಾಗಿ ಅವರಿಗೆ ಸಾಮ್ರಾಜ್ಯ ಸಂಪತ್ತೇ ಆಗಿದೆ. ಇಂತಹ ಪಾದುಕೆಯನ್ನ ಸತ್ಯವ್ರತನಾದ ಶ್ರೀರಾಮಚಂದ್ರ ಭರತನಿಗೆ ಕೊಟ್ಟನು. ಭರತ ಪಾದುಕೆಯನ್ನ ಸಿಂಹಾಸನದಲ್ಲಿ ಕೂರಿಸಿ ಇಡೀ ಪೃಥ್ವಿ ಮಂಡಲವನ್ನೇ ಆಳಿದನು. ಅದರ ಜೊತೆಗೆ ಎಲ್ಲೆಯಿಲ್ಲದ ಯಶಸ್ಸು ಕೀರ್ತಿಯನ್ನು ಪಡೆದುಕೊಂಡ ಅಂತಾರೆ ದೇಶಿಕರು. ಒಬ್ಬ ಒಳ್ಳೆಯ ಶಿಷ್ಯನು ಭಗವಂತನ ಕಟಾಕ್ಷದಿಂದ ದೊರೆತ ಒಳ್ಳೆಯ ಆಚಾರ್ಯರ ಹತ್ತಿರ ಅತ್ಯಂತ ಭಕ್ತಿಯಿಂದ ಇದ್ರೆ ಅವನು ಸಕಲ ಭೂಮಿಯನ್ನು ಆಳುವವನಾಗ್ತಾನೆ, ಒಳ್ಳೆಯ ಕೀರ್ತಿಯನ್ನು ಪಡೆಯುತ್ತಾನೆ ಅನ್ನೋದು ಈ ಶ್ಲೋಕದ ಗೂಢಾರ್ಥ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.